ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭಂತದಲ್ಲಿ ನಿನ್ನೆ ಚಿನ್ಮಯವೆನಿಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಯ ಎರಡಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ. ಶ್ರೀಕೃಷ್ಣ ನಿಮ್ಮ ಮನೆಗಳೆಲ್ಲವೂ ಚಿನ್ಮಯವಾಗಿದೆ. ಅವುಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮಗಳು, ಅವುಗಳಲ್ಲಿ ಮಹಾಲಕ್ಷ್ಮೀ ದೇವಿಯೊಡಗೂಡಿ ರಮಿಸುವ ನೀನು ನಮ್ಮ ಹಸೆ ಮನೆಗೆ ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ವಧುವರರನ್ನು ಹಸೆಮಣೆ ಕರೆದಾಗಲೂ ಅವರೊಳಗೆ ಶ್ವೇತದ್ವೀಪ ಕಮಲಗಳ ಸಹಿತವಾಗಿ ಲಕ್ಷ್ಮೀನಾರಾಯಣ್ ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ವಧುವರರ ಹೃದಯ ಕಮಲಗಳಲ್ಲಿ ಹೀಗೆ ಲಕ್ಷ್ಮೀನಾರಾಯಣರು ಮನೆ ಮಾಡಿ ರಮಿಸುವರೆಂಬ ಅನುಸಂಧಾನದಿಂದ ಹಸಿಗರಿಯುವ ಮುತ್ತೈದೆಯರು ಆಶೀರ್ವದಿಸಿದರೆ, ವಧುವರರು ಇದನ್ನು ತಿಳಿದುಕೊಂಡರೆ ಮುಂದೆ ತಮ್ಮ ದಾಂಪತ್ಯ ಜೀವನದಲ್ಲಿ ಅವರು ಸದಾ ಸುಖಿಗಳಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದವೀವ ಕರುಣೀಬಾ, ಆನಂದವೀವ ಕರುಣೀಬಾ ಶ್ರೀಕೃಷ್ಣ ಶ್ರೀನಾರಿಯೊಡನೆ ಹಸೆಗೆ ಬಾ. ದೇವತೆಗಳು ತಮ್ಮ ನಾನಾವತಾರದಲ್ಲಿ ಪರಮಾತ್ಮನನ್ನು ಅವನ ನಾನಾವತಾರದಲ್ಲಿ ನಂಬಿದ್ದರಿಂದ ಪರಮಾತ್ಮ ಕೇವಲ ಕರುಣೆಯಿಂದ ಅವರಿಗೆ ಆನಂದ ನೀಡುತ್ತಾನೆ. ಇಂತಹ ಕರುಣೆಯಾದ ಶ್ರೀಕೃಷ್ಣನೇ ಲಕ್ಷ್ಮಿಯರೊಡನೆ ಹಸೆಗೆ ಬಾ ಅಂತ ಹೇಳಿ ಇಲ್ಲಿ ಕರೀತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಿರ್ಮಲವಾದ ಭಕ್ತಿ ಇರಬೇಕು, ಪರಮಾತ್ಮನ ಅವತಾರಗಳ ಬಗ್ಗೆ ಸರಿಯಾದ ಕಲ್ಪನೆ ಇರಬೇಕು. ನವವಿಧ ಭಕ್ತಿ, ನವವಿಧ ದ್ವೇಷ ಇಲ್ಲದಾಗಲೇ ಅದು ನಿರ್ಮಲ ಭಕ್ತಿ ಅಂತ ಅನಿಸ್ಕೊಳುತ್ತೆ. ನವವಿಧ ದ್ವೇಷಗಳು ಯಾವುದು ಅಂದರೆ ಜೀವ ಪರಮಾತ್ಮನಿಗೆ ಐಕ್ಯವನ್ನು ತಿಳಿಯೋದು, ಪರಮಾತ್ಮ ನಿರ್ಗುಣ ನಿರಾಕಾರ ಅನ್ನೋದು, ಪರಮಾತ್ಮನಲ್ಲೇ ಗುಣಗಳಲ್ಲಿ ದೋಷಗಳನ್ನು ಎಣಿಸುವುದು, ಪರಮಾತ್ಮನಿಗೆ ಸಮಾನರು ಇನ್ನೊಬ್ಬರು ಇದ್ದಾರೆ ಅಂತ ತಿಳ್ಕೊಳ್ಳೋದು, ಪರಮಾತ್ಮನಿಗಿಂತ ಉತ್ತಮರೂ ಇದ್ದಾರೆ ಅಂತ ತಿಳ್ಕೊಳ್ಳೋದು, ಪರಮಾತ್ಮನಿಗೆ ಗುಣ ಶರೀರ ಕ್ರಿಯೆ ಅವತಾರಗಳಲ್ಲಿ ಪರಸ್ಪರ ಭೇದ ಎಣಿಸುವುದು, ಅವತಾರಗಳ ವಿಷಯದಲ್ಲಿ ತಪ್ಪು ಕಲ್ಪನೆಗಳು, ಪರಮಾತ್ಮನ ಭಕ್ತರನ್ನು ದ್ವೇಷಿಸುವುದು ಮತ್ತು ಪರಮಾತ್ಮನ ಬಗ್ಗೆ ಹೇಳುವ ಶಾಸ್ತ್ರಗಳನ್ನು ನಿಂದಿಸುವುದು, ಇವೆಲ್ಲ ದ್ವೇಷ ಅಂತ ಅನಿಸ್ಕೊಳುತ್ತೆ. ಇವನ್ನು ಸರ್ವಥಾ ಎಂದು ಯಾವ ಕಾಲಕ್ಕೂ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ತಪ್ಪು ಕಲ್ಪನೆಗಳನ್ನು ಈ ರೀತಿಯಾಗಿ ಎಂದು ಯಾವ ಕಾಲಕ್ಕೂ ಮಾಡಬಾರ್ದು ಪರಮಾತ್ಮನ ಬಗ್ಗೆ. ಅರ್ಜುನನೇ ಹೇಳಿದ್ದಾನೆ, ಬಹೂನಿ ಮೇ ವ್ಯತಿತಾನಿ ಜನ್ಮಾನಿ ತವ ಚಾರ್ಜುನ. ಅರ್ಜುನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅರ್ಜುನ, ನನಗೂ ನಿನಗೂ ಅನೇಕ ಜನ್ಮಗಳಾಗಿ ಹೋಗಿವೆ, ನಾನು ಅವುಗಳೆಲ್ಲವನ್ನು ತಿಳ್ಕೊಂಡಿದ್ದೇನೆ, ನಿನಗದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ. ಆದ್ದರಿಂದ ಶ್ರೀಕೃಷ್ಣ ಸಹಸ್ರ ಶೇಷನಾಗಿದ್ದಾನೆ, ಸಹಸ್ರ ತಲೆಗಳುಳ್ಳ ಶರೀರವುಳ್ಳವನಾಗಿದ್ದಾನೆ. ಆದರೂ ಶರೀರವಿಲ್ಲದವನು ಅಂತೆನಿಸಿದ್ದಾನೆ. ಏಕೆಂದರೆ ಆ ಪರಮಾತ್ಮನಿಗೆ ಜಡ ಶರೀರವಿಲ್ಲ.
ಮತ್ತು ತನಗಿಂತ ಬೇರೆಯಾಗಿ ತನ್ನ ಶರೀರವೆಂಬುದು ಆತನಿಗಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದರೆ ದರ್ಶಯಾತ್ಮಾನಮವ್ಯಯಂ. ಪಶ್ಯಮೇ ಪಾರ್ಥರೂಪಾಣಿ ಶತಶೋತ ಸಹಸ್ರಶಃ. ಅರ್ಜುನ ನಿನ್ನ ರೂಪವನ್ನು ತೋರಿಸೆಂದು ಪ್ರಾರ್ಥನೆ ಮಾಡಿದಾಗ ಅರ್ಜುನ ನನ್ನ 100,000 ರೂಪಗಳನ್ನು ನೋಡುತ್ತಾ ಅಂತ ಹೇಳಿ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಪರಮಾತ್ಮ. ಪರಮಾತ್ಮನ ಎಲ್ಲ ರೂಪಗಳು ನಾಶರಹಿತ, ನಿತ್ಯ, ಚಿನ್ಮಯವಾಗಿವೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಶುದ್ಧ ಸ್ಫಟಿಕ ವರ್ಣದ ವಾಸುದೇವನನ್ನು ಧ್ಯಾನಿಸಬೇಕು. ಧ್ಯಾನ ಕಾಲದಲ್ಲಿ ಜ್ಞಾನರೂಪನಾದ ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನು ಬೇರೆ ಏನನ್ನೂ ಯೋಚಿಸಕೂಡದು ಅಂತ ಹೇಳ್ತಾ ಇದ್ದಾರೆ. ಆಲೋಚಿಸಕೂಡದು. ಈ ರೀತಿಯಾಗಿ ಪರಮಾತ್ಮ ಮಹಾನುಭಾವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಧರ್ಮ ಸಂಸ್ಥಾಪನೆಗೋಸ್ಕರ ನಾನಾ ಅವತಾರಗಳನ್ನು ಎತ್ತಬೇಕಾಗಿಲ್ಲ, ಮೂಲ ರೂಪದಿಂದಲೇ ಇರಲು ಸಾಧ್ಯ. ಇದು ಸಾಧ್ಯ. ಆದರೂ ನಂಬಿದ ಸುರರಿಗೆ ಆನಂದ ನೀಡುವುದಕ್ಕಾಗಿ ಲೀಲೆಯಿಂದ ಅವತಾರವನ್ನು ಎತ್ತಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ. ಇದು ಆತ ಕರುಣೆಯಾದ್ದರಿಂದಲೇ. ಪ್ರಕೃತ ಇಲ್ಲೇ ಲಕ್ಷ್ಮೀ ಸ್ವಯಂವರ ಒಂದು ಲೀಲೆ. ಆದ್ದರಿಂದ ಕರುಣಿಯಾದ ಶ್ರೀಕೃಷ್ಣನೇ ನಮ್ಮ ಹಸೆಯ ಮೇಲೆ ಇರುವ ಲೀಲೆಯನ್ನು ತೋರುವುದು ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಬೊಮ್ಮನ ಮನೆಯಲ್ಲೇ ರನ್ನದ ಪೀಠದೆ ಕುಳಿತು ಒಮ್ಮನ ದಿನೇಹವ ಮಾಡುವ ನಿರ್ಮಲ ಪೂಜೆಯ ಕೈಕೊಂಬ ಶ್ರೀಕೃಷ್ಣ ಪರಬೊಮ್ಮ ಮೂರುತಿ ಹಸೆಗೆ ಬಾ. ಶ್ರೀಕೃಷ್ಣ, ನೀನು ಸತ್ಯಲೋಕದ ಬ್ರಹ್ಮನ ಅರಮನೆಯಲ್ಲಿ ರತ್ನದ ಪೀಠದಲ್ಲಿ ಕುಳಿತು ಅವನಲ್ಲಿ ಒಮ್ಮನಸ್ಸಿನಿಂದ ಸ್ನೇಹ ಮಾಡುವೆ ಮತ್ತು ಅವನು ಮಾಡುವ ನಿರ್ಮಲವಾದ ಪೂಜೆಯನ್ನು ಸ್ವೀಕರಿಸುವೆ. ಪರಬ್ರಹ್ಮ ಮೂರ್ತಿಯಾದ ನೀನು ನಮ್ಮ ಈ ರತ್ನ ಖಚಿತವಾದ ಹಸೆಮಣೆಗೂ ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ವಿಶೇಷ ಅಂತಂದರೆ, ಬ್ರಹ್ಮನು ಕೃಷ್ಣನಲ್ಲಿ ಸ್ನೇಹ ಮಾಡುತ್ತಾನೆ ಎನ್ನುವುದರ ಬದಲು ಕೃಷ್ಣನೇ ಬ್ರಹ್ಮನಲ್ಲಿ ಒಮ್ಮನಸ್ಸಿನಿಂದ ಸ್ನೇಹ ಮಾಡುತ್ತಾನೆ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಏಕೆಂದರೆ ಕೃಷ್ಣನೇ ಸತ್ಯಲೋಕದ ಬ್ರಹ್ಮನ ಅರಮನೆಯಲ್ಲಿ ಅವನೊಡನೆ ಒಂದೇ ರತ್ನಪೀಠದಲ್ಲಿ ಕುಳಿತು ಅವನ ಜೊತೆಗೆ ಎಲ್ಲ ಭೋಗಗಳನ್ನು ಸವಿಯುತ್ತಾನೆ. ಇದು ಸಹಭೋಗ ಪದವಿ. ಬ್ರಹ್ಮನಿಗೆ ಹೊರತು ಇನ್ನಾವ ದೇವತೆಗಳಿಗೂ ಇದು ಸಾಧ್ಯವಿಲ್ಲ, ಈ ಭಾಗ್ಯವಿಲ್ಲ. ಬ್ರಹ್ಮನೇ ಹಿಂದಿನ ಕಲ್ಪದಲ್ಲಿ ಮುಖ್ಯ ಪ್ರಾಣನಾಗಿದ್ದಾಗ ಎಲ್ಲ ಜೀವಿಗಳ ಶ್ವಾಸ ಕಾರ್ಯದಲ್ಲಿ ಹಂಸಮಂತ್ರ ಜಪ ಮಾಡಿದ್ದರ ಫಲ ಈ ಸಹಭೋಗ ಅಂತ ಹೇಳ್ತಾ ಇದ್ದಾರೆ. ಹಂಸಸೋಹಂ ಸ್ವಾಹ ಅನ್ನುವ ಮಂತ್ರವನ್ನು ವಾಯುದೇವರು ಪ್ರತಿದಿನ 21,600 ಬಾರಿ ಪ್ರತಿಯೊಬ್ಬ ಜೀವಿಯ ಶರೀರದಲ್ಲಿ ವಾಯುದೇವ ಜಪಿಸ್ತಾ ಇರ್ತಾರೆ. ಈ ರೀತಿಯಾಗಿ ಪರಮಾತ್ಮ ವಾಯುದೇವರು ಮಾಡಿದ ಮಹಾ ಜಪಕ್ಕೆ ಪ್ರತಿಫಲ
ಸತ್ಯಲೋಕದ ಒಡೆತನ ಏನೂ ಅಲ್ಲ ಅಂತ ಅನಿಸ್ತಂತೆ ಪರಮಾತ್ಮನಿಗೆ. ಆದ್ದರಿಂದ ಸಹಭೋಗವನ್ನು ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ವೈಕುಂಠ ವರ್ಣನೆಯಲ್ಲಿ ವಾದರಾಜರು ಹೇಳ್ತಾರೆ, ನಂಬಿದ ಸಾಲಿಗ ಬಂದು ಬಂದು ಬೇಡ ಲುಂಬಾಗ ಕೂಡಿಕೊಂಡುಂಡು ನಂಬಿಸುವಂತೆ ಬೊಮ್ಮನಿಗರ್ಧ ಉಣಿಸಿ ಹರಿ ಉಂಬ ಸಂಭ್ರಮವೇನೆಂಬೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರ ಶ್ವಾಸ ಜಪದ ಅನಂತ ಫಲವನ್ನು, ಜೊತೆಗೆ ಸಕಲ ಸಜ್ಜನರು ಮಾಡುವ ಸತ್ಕರ್ಮಗಳ ಅನಂತ ಫಲವನ್ನು ಶುಭಂ ಪಿಬತ್ಯಸೌ ನಿತ್ಯಂ ಎಂಬತ್ತೆ ಹರಿ ತಾನು ಉಣ್ಣುವಾಗ ಬ್ರಹ್ಮನನ್ನು ಜೊತೆಗೆ ಕುಳ್ಳಿರಿಸಿಕೊಂಡು ಸಂಭ್ರಮದಿಂದ ಒಂದಂಶ ಬ್ರಹ್ಮದೇವರಿಗೆ ಉಣಿಸುತ್ತಾ ಒಂದಂಶ ತಾನು ಉಣ್ತಾನೆ ಅಂತ ಹೇಳ್ತಾರೆ. ಇದು ಒಂದು ಬ್ರಹ್ಮಕಲ್ಪ ಮಾತ್ರ. ಮುಂದೆ ಬ್ರಹ್ಮದೇವರನ್ನು ವೈಕುಂಠಕ್ಕೆ ಕಳಿಸಿ ಆ ಅನಂತ ಫಲವನ್ನು ಶ್ರೀಹರಿ ನಿರಂತರ ತಾನೊಬ್ಬನೇ ಉಣ್ತಾನೆ ಅಂತ ಹೇಳಿ ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ ಹೇಳ್ತಾರೆ. ಬೊಮ್ಮನ 100 ವರ್ಷ ವೈಕುಂಠ ವರ್ಣನೆ ವಾದಿರಾಜ ಸ್ವಾಮಿ ಹೇಳಿದರು. ಬೊಮ್ಮನ 100 ವರ್ಷ ಪರ್ಯಂತ ಸಮ್ಮೇರ ಮಾಡಿದ ಜಪಕ್ಕೆ ಸಮ್ಮಾನ ಮಹಲ ಫಲವೊಂದು ಬ್ರಹ್ಮಕಲ್ಪದಲ್ಲುಣಿಸಿ ರಮೇಶ ತಾನೆಂದೆಂದು ಉಂಬುವ. ಅಂಥೇಳಿ ಹೇಳ್ತಾ ಇದ್ದಾರೆ. ನಿರ್ಮಲ ಪೂಜೆ ಅಂತಂದರೆ ನಿಷಿದ್ಧ ಕರ್ಮವನ್ನು ಬಿಟ್ಟು ವಿಹಿತ ಕರ್ಮಗಳಿಂದ ಪರಮಾತ್ಮನನ್ನು ಆರಾಧನೆ ಮಾಡೋದು. ನಿಷಿದ್ಧ ಕರ್ಮ ಮಾಡುತ್ತಾ ಎಷ್ಟೇ ಪೂಜೆ ಮಾಡಿದ್ರೂ ಪರಮಾತ್ಮ ಸ್ವೀಕರಿಸುವುದಿಲ್ಲ, ಮೆಚ್ಚುವುದಿಲ್ಲ. ಆದ್ದರಿಂದ ಶ್ರುತಿ ಸ್ಮರಿಗಳು ಹೇಳ್ತಾ ಇವೆ, ನಿಷಿದ್ಧ ಕರ್ಮಗಳನ್ನ ಮಾಡಬೇಡಿ. ಶ್ರುತಿ ಸ್ಮೃತಿಗಳು ಪರಮಾತ್ಮನ ಆಜ್ಞೆ. ಆ ಶ್ರುತಿಯನ್ನಾಗಲಿ ಸ್ಮೃತಿಯನ್ನಾಗಲಿ ಯಾರು ಮೀರಿ ನಡೀತಾರೆ, ಪರಮಾತ್ಮ ಹೇಳ್ತಾ ಇದ್ದಾನೆ, ಅವರು ನನ್ನ ಆಜ್ಞೆಯನ್ನು ಉಲ್ಲಂಘಿಸಂತಾಗುತ್ತೆ. ಅವನು ನನ್ನ ಭಕ್ತನೇ ಆಗಿದ್ದರೂ ದ್ರೋಹಿ ಅಂತ ತಿಳಿತೇನೆ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಅವನು ವಿಷ್ಣು ಭಕ್ತನೇ ಅಲ್ಲ ಅಂತ ಎಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನಿಜವಾದ ಭಕ್ತ ತನ್ನನ್ನು ತಾನು ಪ್ರೀತಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ತನ್ನೊಳಗಿರುವ ಪರಮಾತ್ಮನನ್ನು ಪ್ರೀತಿಸ್ತಾನೆ. ಏಕೆಂದರೆ ಬೇರೆಲ್ಲಕ್ಕಿಂತ ತಾನೇ ತನಗೆ ಹೆಚ್ಚು ಪ್ರಿಯನೆನಿಸಲು ಅಂತ ಭಗವಂತ ತನ್ನೊಳಗಿರುವುದೇ ಕಾರಣ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಿಷಿದ್ಧ ಕರ್ಮಗಳನ್ನು ಬಿಟ್ಟು ವಿಹಿತ ಕರ್ಮಗಳನ್ನು ಮಾಡಿ ಸರಿಯಾಗಿ ಅದು ಪರಮಾತ್ಮನಿಗೆ ಅರ್ಪಿಸಿದಾಗ ಮಾತ್ರ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ರುಜಿಯೋಗಿಗಳು ಮಾತ್ರ ಯಾವ ಕಾರಣದಿಂದಲೂ ನಿಷಿದ್ಧ ಕರ್ಮಗಳನ್ನು ಮಾಡೋದಿಲ್ಲ. ಈ ರೀತಿಯಾಗಿ ನಿರ್ಮಲ ಪೂಜೆಯ ಕೈಕೊಂಬ ಅಂತ ಹೇಳ್ತಾ ಇದ್ದಾರೆ. ನಿನಗೆ ವಿಹಿತವಾಗಿರುವಂತಹ ಧರ್ಮವನ್ನೇ ಮಾಡು, ಕರ್ಮವನ್ನೇ ಮಾಡು, ಆಗ ಪರಮಾತ್ಮ ನಿರ್ಮಲ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಸರ್ವಜ್ಞನಾಗಿರುವಂತಹ ಪರಮಾತ್ಮ ಮಾಡಿದ ನಿಯಮಗಳನ್ನು ಸರಿಯಾಗಿ ತಿಳಿದು ಅದರಂತೆ ನಡೆಯುವುದು ಸರ್ವಜ್ಞ ಸರ್ವಶಕ್ತರಾದ ಬ್ರಹ್ಮವಾಯುಗಳಿಗೆ ಮಾತ್ರ ಸಾಧ್ಯ. ಆದ್ದರಿಂದ ನಿಷಿದ್ಧ ಕರ್ಮವನ್ನು ಪೂರ್ತಿಯಾಗಿ ತಿಳಿದು ತ್ಯಜಿಸಿ ನಿರ್ಮಲ ಪೂಜೆ ಮಾಡುವವರು ಬ್ರಹ್ಮ ಎಂಬ ಅಭಿಪ್ರಾಯದಿಂದಲೂ ನಿರ್ಮಲ ಪೂಜೆಯ ಕೈಕೊಂಬ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಮ್ಮನದಿ ನೇಹ
ಮಾಡುವ ನಿರ್ಮಲ ಪೂಜೆ, ಇದು ಏಕಾಂತ ಭಕ್ತಿಪೂರ್ವಕ ಪೂಜೆ ರುಜಿಯೋಗಿಗಳಿಗೆ ಮಾತ್ರ ಸಾಧ್ಯ ಅಂತ ಇದ್ದಾರೆ. ಪರಬ್ರಹ್ಮ ಮೂರ್ತಿ ಎಂದರೆ ಪರಬ್ರಹ್ಮ ಸ್ವರೂಪನಾದ ಚತುರ್ಮುಖನು ಕೇವಲ ಬ್ರಹ್ಮ, ಪರಮಾತ್ಮ ಪರಬ್ರಹ್ಮ. ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀ ದೇವಿಯಾಗಲಿಕ್ಕೆ ಬಡಿಸಿದ ರಸಾಯನವ, ಸಕ್ಕರೆ ಗೂಡಿದ ಪಾಯಸ ಸವಿಯುವ ರಕ್ಕಸ ವೈರಿ ಹಸೆಗೆ ಬಾ. ಹಿಂದಿನ ನುಡಿಯಲ್ಲಿ ಬ್ರಹ್ಮದೇವರ ಬಗ್ಗೆ ಹೇಳಿದರು. ಈಗ ಮುಖ್ಯ ಪ್ರಾಣನ ಮನೆಯಲ್ಲಿ ಅಂತ ಹೇಳಿ ವಾಯುದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ವಾಯುದೇವರು ಬ್ರಹ್ಮವಾಯುಗಳು ಸಮಬಲರಾಗಿದ್ದಾರೆ, ಪರಸ್ಪರ ಆಧಾರಭೂತರಾಗಿದ್ದರಿಂದ ನಮ್ಮ ಶರೀರದಲ್ಲಿ ಹೇಗೋ ಹಾಗೆ ಸತ್ಯಲೋಕದಲ್ಲಿಯೂ ಜೊತೆಗೇ ಇದ್ದು ಆ ಲೋಕಕ್ಕೆ ಅಧಿಪತಿಗಳಾಗಿದ್ದಾರೆ ಅವರು. ಬೊಮ್ಮನ ಮನೆಯಲ್ಲಿ ಹೇಗೋ ಹಾಗೆ ಮುಖ್ಯ ಪ್ರಾಣ ಮನೆಯಲ್ಲಿಯೂ ಪರಮಾತ್ಮ ಪೂಜೆಯನ್ನು ತೆಗೆದುಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸೋದರರಾಗಿರುವಂತಹ ಬ್ರಹ್ಮವಾಯುಗಳು ಮಾಡುವ ಹರಿಯ ಆರಾಧನೆಯನ್ನು ಹಿಂದಿನ ನುಡಿಯಲ್ಲಿ ಹೇಳಿ, ಸೋದರಿಯಾದ ಸರಸ್ವತಿ ಭಾರತೀಯರ ಹರಿಸೇವೆಯನ್ನು ವಿಶೇಷವಾಗಿ ಈ ನುಡಿಯಲ್ಲಿ ವರ್ಣಿಸ್ತಾ ಇದ್ದಾರೆ. ಮುಖ್ಯ ಪ್ರಾಣ ಮನೆಯಲ್ಲಿ ಅಂತಿದ್ದರು ಸರಸ್ವತಿ ದೇವಿಯನ್ನು, ಭಾರತೀ ದೇವಿಯನ್ನು ಮಾತ್ರ ಅಲ್ಲ, ಸರಸ್ವತಿ ದೇವಿಯನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಸರಸ್ವತಿ ದೇವಿ ಕ್ಷೀರಕ್ಕೆ ಅಭಿಮಾನಿ, ಭಾರತೀ ದೇವಿ ಪಾಯಸಕ್ಕೆ ಅಭಿಮಾನಿ. ಈ ರೀತಿಯಾಗಿ ಪಾಕ ಕಾರ್ಯವನ್ನು ಕೇವಲ ಗೃಹಿಣಿಯರೇ ಅಲ್ಲ, ಯಜಮಾನನ ಜೊತೆಗೆ ಸೇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರಸ್ವತಿ ಅನ್ನ ಮಾಡುವಾಗ ತವ್ವೆಯನ್ನು ಬ್ರಹ್ಮದೇವರು ಮಾಡ್ತಾರೆ, ಭಾರತಿ ಪಾಯಸ ಮಾಡುವಾಗ ಭಕ್ಷ್ಯವನ್ನು ವಾಯುದೇವರು ತಯಾರಿಸುತ್ತಾರೆ, ಬೆಣ್ಣೆ ಕಾಸಿ ತುಪ್ಪ ತಯಾರಿಸುವಳು ಮಹಾಲಕ್ಷ್ಮೀ ದೇವಿ, ಅವಳೇ ಪಾಕಶಾಲೆಯ ಒಡತಿ ಅಂತ ಹೇಳ್ತಾ ಇದ್ದಾರೆ. ಆಕಮಲೆ ಮಾಡಿದ್ದು 4 ಬಗೆ ಘೃತ ಸೂಪ ಲೋಕಪತಿಗನುವಾದ ದಿವ್ಯಾನ್ನವು, ಬೇಕಾದ ಪಂಚಭಕ್ಷಗಳು ರಸಾಯನವ ಏಕಾಂತದಲ್ಲಿ ನಿಮ್ಮ ದೇವಿ ಬಡಿಸೆ, ಆರೋಗಣೆಯ ಮಾಡೋ ಸಾರ ಸುಖದೊಡೆಯ ವಾದಿರಾಜರು ಹೇಳಿದ್ದಾರೆ. ಮಹಾಲಕ್ಷ್ಮೀ ದೇವಿ ಘೃತವನ್ನು ತಾನೇ ಮಾಡಿ, ಸೂಪವನ್ನು ಬ್ರಹ್ಮದೇವರಿಂದ ಮಾಡಿಸಿ, ಅನ್ನವನ್ನು ಸರಸ್ವತಿಯಿಂದ ಮಾಡಿಸಿ, ಭಕ್ಷ್ಯಗಳನ್ನು ವಾಯುದೇವರಿಂದ ಮಾಡಿಸಿ, ರಸಾಯನವನ್ನು ಭಾರತಿಯಿಂದ ಮಾಡಿಸಿ ಪರಮಾತ್ಮನಿಗೆ ಬಡಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ. ರಕ್ಕಸ ವೈರಿಯೇ ಹಸೆಗೆ ಬಾ ಅಂತ ಕರಿತಾ ಇದ್ದಾರೆ. ವಾಯುಪುರಾಣ ಹೇಳುವಂತೆ ರಾಕ್ಷಸಾಂತಕನಾದ ವಾಯುದೇವನ ಆರಾಧ್ಯ ಮೂರ್ತಿ ಆದ ರಕ್ಕಸವೈರಿಯೇ ಪರಮಾತ್ಮ ಬಾರಪ್ಪ ಅಂತ ಹೇಳಿ ಇಲ್ಲಿ ಕರಿತಾ ಇದ್ದಾರೆ. ರುದ್ರನ ಮನೆಯಲ್ಲೇ ರುದ್ರಾಣಿ ದೇವಿಯರು ಭದ್ರ ಮಂಟಪದೇ ಕೊಳ್ಳೇರೇಸೆ, ಸ್ವಾದನ್ನಂಗಳ ಬಡಿಸಲು ಕೈಕೊಂಬ ಮುದ್ದು ನರಸಿಂಹ ಹಸೆಗೆ ಬಾ. ರುದ್ರನ ಅರಮನೆಯಲ್ಲಿ ಪಾರ್ವತೀ ದೇವಿಯರು ಮಂಗಳಕರವಾದ ಮಂಟಪದಲ್ಲಿ ಪರಮಾತ್ಮ ನಿನ್ನನ್ನು ಕುಳ್ಳಿರಿಸಿ ಸ್ವಾದುವಾದ ಅನ್ನಗಳನ್ನು ಬಡಿಸುತ್ತಾರೆ. ಅದನ್ನು ಸ್ವೀಕರಿಸುವ ಒಲುವಿನ ಚೆಲುವಿನ ನರಸಿಂಹನೇ ನಮ್ಮ ಹಸೆಗೆ ಮಣೆಗೆ ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ,
ಕೈಲಾಸದ ರುದ್ರದೇವರು, ಶ್ರೀಮಂತ ಗೃಹಸ್ಥ ಕುಬೇರನ ಮಿತ್ರ ವಾಮದೇವ. ವಾಮದೇವ ಅಂದರೆ ಸುಂದರನಾದ ದೇವನಾಥ. ಹಾರಾದಿ ಸರ್ವಾಲಂಕಾರ ಭೂಷಿತನಾಗಿ ಮಡದಿ ಉಮೆಯನ್ನು ತೊಡೆ ಮೇಲಿರಿಸಿಕೊಂಡು ಭವ್ಯವಾದ ಅರಮನೆಯೊಳಗೆ ಸಿಂಹಾಸನ ಮಂಡಿಸಿ ಶಿರೋಭೂಷಣ ಚಂದ್ರಮಂಡಲ ಸುರಿವ ಅಮೃತದಲ್ಲಿ ಮಿಂದು ಮಣಿವ ಭಜಿಸುವ ಇಂದ್ರಾದಿ ದೇವತೆಗಳನ್ನು ಅನುಗ್ರಹಿಸುತ್ತಿರುವ ವಿಶ್ವವನ್ನೇ ಮೈಮರೆಸುವ ಸೌಂದರ್ಯ ಮೂರ್ತಿ ಮಂಗಳ ಸ್ವರೂಪಿ ಸದಾಶಿವ ಅಂತ ಹೇಳ್ತಾ ಇದ್ದಾರೆ. ಈ ಆದರ್ಶ ಗೃಹಸ್ಥನಾಗಿರುವಂತಹ ಶಿವ ಭದ್ರಮಂಟಪದಲ್ಲಿ ಉಮೆಯ ಕೈಯಿಂದ ಹರಿಗೆ ಅನ್ನವನ್ನು ಉಣ್ಣಿಸಬಲ್ಲ ಅಂತ ಹೇಳ್ತಾ ಇದ್ದಾರೆ. ಉಮೆ ಅನ್ನಪೂರ್ಣೆ ಅಂತ ಪ್ರಸಿದ್ಧಿಯಾಗಿದ್ದಾಳೆ. ಮನೋಭಿಮಾನಿ ಶಿವ ಅನ್ನಾಭಿಮಾನಿಯೂ ಹೌದು. ಪುರಾಣಗಳಲ್ಲಿಯೂ ಬಂದಿದೆ, ಉಪನಿಷತ್ತುಗಳು ಬಂದಿದೆ, ಅನ್ನಾಭಿಮಾನಿ ರುದ್ರಶ್ಚ ಅಂಥೇಳಿ. ಲೋಕ ಉಣ್ಣುವ ಎಲ್ಲ ಅನ್ನಕ್ಕೂ ಶಿವ ಅಭಿಮಾನಿಯಾಗಿದ್ದಾನೆ. ಈ ರೀತಿಯಾಗಿ ಉಮೆ ಅನ್ನಪೂರ್ಣೆ ಅಂತ ಪ್ರಸಿದ್ಧಿಯಾಗಿದ್ದಾಳೆ. ಅವಳು ಅನ್ನಪೂರ್ಣೆ ಅಂತ ಯಾಕೆ ಪ್ರಸಿದ್ಧಿ ಆದಳು, ಆ ಹೆಸರು ಯಾಕೆ ಬಂತು ಇತ್ಯಾದಿಯನ್ನು ನಾಳಿನ ದಿವಸ ನೋಡೋಣಂತೆ. ಒಂದೊಂದು ಪದ್ಯದಲ್ಲಿ ಎಷ್ಟೊಂದು ಅರ್ಥವನ್ನು ಇಟ್ಟು ಬರೆದಿದ್ದಾರೆ ನೋಡಿ. ಲಕ್ಷ್ಮೀ ಶೋಭನ ಪದ ಅಷ್ಟು ಅರ್ಥಗಳಿಂದ ಕೂಡಿದೆ. ಎಲ್ಲ ನೋಡಿ ಒಂದೊಂದು ಪದ್ಯವನ್ನು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.